ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದಗೋಕುಲ ಧಾರಾವಾಹಿಯಲ್ಲಿ ಇಂದಿನ ರೋಚಕ ಸಂಚಿಕೆಯಲ್ಲಿ ಗಿರಿಜಂಗೆ ನಂದ ಕಟ್ಟಿದ ತಾಳಿಯ ಹಿಂದಿರುವ 35 ವರ್ಷಗಳ ರಹಸ್ಯ ಬಯಲಾಗಿದ್ದು, ಇದನ್ನು ತಿಳಿದ ಚಂದ್ರಕಾಂತ್ ಮನೆಯಲ್ಲಿ ಎಬ್ಬಿಸಿದ ಹೊಸ ಹಂಗಾಮದ ಸುದೀರ್ಘ ಕಥೆ ಇಲ್ಲಿದೆ. ಕಥೆಯಲ್ಲಿ ಮೊದಲಿಗೆ ಏನಾಗುತ್ತೆ ಅಂದರೆ, ಸುಂದರದಂತಹ ಅಜ್ಜಿಯ ತಾಯಿಯ ಹಳೆಯ ತಾಳಿಯನ್ನು ಕಂಡು ನಂದ ಹಾಗೂ ಇಡೀ ಕುಟುಂಬ ತುಂಬಾ ಖುಷಿ ಪಡುತ್ತದೆ. ತವರ ಮನೆಯಿಂದಲೇ ಅತ್ತೆಗೆ ತಾಳಿ ಬಂದಂತಾಯಿತು ಎಂದು ಮನೆಯವರೆಲ್ಲ ಸಂಭ್ರಮಿಸ್ತಾರೆ. ಇತ್ತ ಅಜ್ಜಿ ಮನಸ್ಸಿನಲ್ಲೇ, ನಾನು 32 ವರ್ಷಗಳ ಹಿಂದೆ ಗಿರಿಜಂಗೆ ಅಂತ ಮಾಡಿಸಿಟ್ಟ ತಾಳಿ ಕೊನೆಗೂ ವೇಸ್ಟ್ ಆಗಲಿಲ್ಲ. ಯಾರ ಕೊರಳಿಗೆ ಹೋಗಬೇಕು ಅವರ ಕೊರಳಿಗೆ ಹೋಯಿತು. ನಾಳೆ ನನ್ನ ಮೊಮ್ಮಕ್ಕಳು ನಂದನ ಕೈಯಲ್ಲಿ ಗಿರಿಜಂಗೆ ತಾಳಿ ಕಟ್ಟಿಸುವಾಗ ಅದನ್ನು ಕಣ್ತುಂಬಿಕೊಳ್ಳಬೇಕು ಎಂದು ಕಾತರದಿಂದ ಕಾಯುತ್ತಿರುತ್ತಾರೆ. ಆಗ ಕಲಾ ಅತ್ತೆ ಚಂದ್ರಕಾಂತ್ಗೆ ಈ ವಿಷಯ ಗೊತ್ತಾದರೆ ನಮ್ಮಿಬ್ಬರನ್ನು ಮನೆಯಿಂದ ಆಚೆ ಹಾಕ್ತಾರೆ. ಸುಮ್ಮನೆ ರಿಸ್ಕ್ ತೆಕ್ಕೊಂಬೇಡಿ, ದೂರದಿಂದಲೇ ನೋಡಿ ಸುಮ್ಮನಿದ್ದು ಬಿಡಿ ಎಂದು ಎಚ್ಚರಿಸುತ್ತಾಳೆ. ಇನ್ನೊಂದೆಡೆ ಮದುವೆಯ ಮನೆ ಮುಂದೆ ಶಾಮಿಯಾನ ಹಾಕಿ ಅದ್ದೂರಿ ಲೈಟಿಂಗ್ ಮಾಡಿ ಊರಿನ ಪ್ರತಿಯೊಬ್ಬರನ್ನು ಹಾಗೂ ರೇಷನ್ ಅಂಗಡಿಗೆ ಬರುವ ಎಲ್ಲ ಗ್ರಾಹಕರನ್ನು ಕರೆಯಲಾಗುತ್ತದೆ. ನಂದ ಹಾಗೂ ಗಿರಿಜಾ ಅವರು ಹೊಸ ಬಟ್ಟೆಯಲ್ಲಿ ಕಳೆಕಟ್ಟಿ ಬರುತ್ತಾರೆ. ಬಂದ ಜನರೆಲ್ಲರೂ ಮಕ್ಕಳು ಅಂತಿದ್ದರೆ ಇಂಥ ಮಕ್ಕಳಿರಬೇಕು, ಅಪ್ಪ ಅಮ್ಮನಿಗೆ ಮತ್ತೆ ಅದ್ದೂರಿಯಾಗಿ ಮದುವೆ ಮಾಡುತ್ತಿದ್ದಾರಲ್ಲ, ಗಿರಿಜಾ ನಂದ ನಿಜಕ್ಕೂ ಪುಣ್ಯ ಮಾಡಿದ್ದಾರೆ ಎಂದು ಮುಕ್ತಕಂಠದಿಂದ ಹೊಗಳುತ್ತಾರೆ. ನಂತರ ಪುರೋಹಿತರ ಸಮ್ಮುಖದಲ್ಲಿ ಹಾರ ಬದಲಾಯಿಸಿಕೊಂಡು ತಾಳಿ ಪೂಜೆ ನಡೆಯುವಾಗ ಗಿರಿಜಂಗೆ ಸಣ್ಣ ಅನುಮಾನ ಶುರುವಾಗುತ್ತದೆ. ಈ ತಾಳಿ ನೋಡಿದರೆ ಹಳೆ ಕಾಲದ ಹಾಗಿದೆ, ಈಗಿನ ಕಾಲದಲ್ಲ. ಅಷ್ಟು ಕಡಿಮೆ ಬಜೆಟ್ನಲ್ಲಿ ಇಷ್ಟು ಗಟ್ಟಿಮುಟ್ಟಾದ ಚಿನ್ನದ ತಾಳಿ ಇವರು ಎಲ್ಲಿಂದ ತಂದರು ಎಂದು ಯೋಚಿಸಿ ಮೀನಾಳನ್ನು ಪ್ರಶ್ನಿಸ್ತಾಳೆ. ಆದರೆ ಮೀನಾ ಅತ್ತೆ ಮೊದಲು ಸುಮ್ಮನೆ ತಾಳಿ ಕಟ್ಟಿಸಿಕೊಂಡು ಮದುವೆ ಮುಗಿಸಿ, ಆಮೇಲೆ ಎಲ್ಲ ಹೇಳ್ತೀನಿ ಎಂದು ಸಮಾಧಾನ ಪಡಿಸ್ತಾಳೆ. ನಂದ ಎಲ್ಲರ ಆಶೀರ್ವಾದ ಪಡೆದು ಗಿರಿಜಾರ ಕೊರಳಿಗೆ ಭಕ್ತಿಯಿಂದ ತಾಳಿ ಕಟ್ಟುತ್ತಾರೆ. ಆ ಸುಂದರ ಕ್ಷಣವನ್ನು ಕಿಟಕಿಯಿಂದ ಕದ್ದು ನೋಡಿದ ಅಜ್ಜಿ ಮತ್ತು ಕಲಾ ಕಣ್ಣೀರಿಟ್ಟು ಖುಷಿ ಪಡುತ್ತಾರೆ. ಮದುವೆ ಶಾಸ್ತ್ರ ಮುಗಿದ ನಂತರ ಗಿರಿಜಾ ಮತ್ತು ಮೀನಾಳ ಬಳಿ ತಾಳಿಯ ಸತ್ಯ ಕೇಳಿದಾಗ ಮೀನಾ ಅಸಲಿ ವಿಷಯ ಬಿಚ್ಚಿಡುತ್ತಾಳೆ. ಅತ್ತೆ, ಇದು ಸಾಮಾನ್ಯ ತಾಳಿಯಲ್ಲ, ನಿಮಗೋಸ್ಕರ ನಿಮ್ಮ ಅಮ್ಮ 32 ವರ್ಷಗಳ ಹಿಂದೆಯೇ ಮಾಡಿಸಿಟ್ಟಿರುವ ತವರು ಮನೆ ತಾಳಿ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಗಿರಿಜಂಗೆ ಕಣ್ಣಲ್ಲಿ ನೀರು ಬಂದು, ನನ್ನ ತಂದೆ ತಾಯಿ ಅಣ್ಣಂದಿರ ಜೊತೆಯಲ್ಲಿ ಇಲ್ಲದಿದ್ದರೂ ಅವರ ಆಶೀರ್ವಾದ ಈ ತಾಳಿ ನನ್ನ ಕೊರಳಿಗೆ ಬಂತಲ್ಲ, ನನ್ನ ಜನ್ಮ ಸಾರ್ಥಕವಾಯಿತು ಎಂದು ಭಾವಪಶವರಾಗುತ್ತಾಳೆ. ಆದರೆ ಈ ವಿಷಯ ಹಾಗೂ ತನ್ನಮ್ಮ ಕಣ್ಣೆದುರೇ ಮದುವೆ ನಡೆದು ಇಡೀ ಊರಿನಲ್ಲಿ ನಂದ ಗೋಕುಲ ಕುಟುಂಬದ ಮರ್ಯಾದೆ ಹೆಚ್ಚಾಗಿದ್ದನ್ನು ಕಂಡು ಚಂದ್ರಕಾಂತ ಸೂರ್ಯಕಾಂತ ಕೋಪದಿಂದ ಕುದಿಯುತ್ತಿರುತ್ತಾರೆ. ಗಿರಿಜಾ ತಾಯಿ ಕೊಟ್ಟ ತಾಳಿಯನ್ನೇ ನಂದ ಕಟ್ಟಿದ್ದಾನೆ ಎನ್ನುವ ಸತ್ಯ ಚಂದ್ರಕಾಂತ್ಗೆ ಗೊತ್ತಾಗುತ್ತಿದ್ದಂತೆ ರೊಚ್ಚಿಗೆದ್ದು ನಂದನ ಮನೆಗೆ ಜಗಳಕ್ಕೆ ಧಾವಿಸ್ತಾನೆ. ಚಂದ್ರಕಾಂತನ ಈ ಹೊಸ ಜಗಳದಿಂದ ನಂದ ಗೋಕುಲ ಕುಟುಂಬದಲ್ಲಿ ಮುಂದೆ ಏನೆಲ್ಲ ರಂಪಾಟ ನಡೆಯಲಿದೆ, ನಂದ ಗೋಕುಲ ಧಾರಾವಾಹಿಯ ಮುಂದಿನ ಸಂಚಿಕೆಗಳಲ್ಲಿ ಏನೇನೋ ಆಗತ್ತೆ ಅಂತ ಹೇಳಿ ಕಾದು ನೋಡಬೇಕಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.